ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನಗೆ ಒಂದು ಯೋಚನೆ ಬಂದಿತ್ತು. ಏನಪ್ಪ ಅಂದರೆ ತರಕಾರಿ ಏನೂ ಇಲ್ಲ, ಸಾಂಬಾರು ಏನು ಮಾಡೋದು ಅಂತ. ಆವಾಗ ತಟ್ ಅಂತ ನನ್ನ ತಲೆಗೆ ಬಂದಿದ್ದೆ ನೀರು ಸಾರು. ಬನ್ನಿ, ನೀರು ಸಾರನ್ನ ಈಸಿಯಾಗಿ ಮಾಡ್ಕೋಬೋದು. ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಕಾಳು. ನೋಡಿ, ಸಾಸಿವೆ ಚಿಟಾಪಟ ಅಂತ ಸಿಡಿತಾ ಇದೆ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿ, ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 4-5 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು. ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 3 ಅಲ್ಲ 4, ಸಾಸಿವೆ ಕಾಳು ಸೇರಿ 4 ಆಗಿದೆ. 4ನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರೋ ಅಂಥ ಈರುಳ್ಳಿ. ಸಾಂಬಾರು ಮಾತ್ರ ಸಾಗತ್ತಾಗಿರುತ್ತೆ ಫ್ರೆಂಡ್ಸ್. ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಹುಳುಳಿಯಾಗಿ ಖಾರವಾಗಿ ನನಗಂತೂ ಹೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ನೋಡಿ, ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ನೆಕ್ಸ್ಟು ಒಂದು ಟೊಮೆಟೊ. ಚಿಕ್ಕ ಟೊಮೆಟೊ ಇದ್ದರೂ ಸರಿ, ಇಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಟೊಮೆಟೊ ಇದೆಯಲ್ಲ ಅಂದ್ಬಿಟ್ಟು ನಾನು ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಅಲ್ಲಿ ತನಕ ಹಿಂಗೆ ತಿರುತ್ತಾನೇ ಇದೆ ಫ್ರೆಂಡ್ಸ್. ನೋಡಿ, ನೆಕ್ಸ್ಟು ಮೇಯ್ನ್ ಬಂತು ಹುಣಸೆ ರಸ. ಹುಣಸೆ ರಸನೇ ಫ್ರೆಂಡ್ಸ್ ಮೇಯ್ನು ಇದಕ್ಕೆ. ಟೊಮೆಟೊ ಇಲ್ಲ ಅಂದರೂ ಪರವಾಗಿಲ್ಲ, ಹುಣಸೆ ರಸ ಮಾತ್ರ ಹಾಕೊಂಡು ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಹುಣಸೆ ರಸನ ಹಾಕ್ಬಿಟ್ಟು 1-2 ಲೋಟದಷ್ಟು ನೀರನ್ನ ಹಾಕೋಬೇಕು. ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಜಾಸ್ತಿ ಹಾಕಿದ್ರೆ ಸಾಂಬಾರು ಜಾಸ್ತಿಯಾಗಿ ವೇಸ್ಟ್ ಐತೆ ಅಂದ್ಬಿಟ್ಟು ನಾನು 1-2 ಲೋಟದಷ್ಟು ಹಾಕ್ಕೊಂಡೆ. ಸಾಗತ್ತಾಗಿ ಬರುತ್ತೆ ಫ್ರೆಂಡ್ಸ್ ಸಾಂಬಾರು ಮಾತ್ರ. ನೆಕ್ಸ್ಟು ನೀರು ಹಾಕೊಂಡಾದ್ಮೇಲೆ ತಕ್ಷಣ 2-2.5 ಸ್ಪೂನು ಸಾಂಬಾರು ಪುಡಿ, ಅಂದರೆ ಬೇಳೆ ಸಾಂಬಾರು ಪುಡಿ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನನಗಂತೂ ಸಾಕು, 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಕುದೀಲಿ ಇದು. ನೋಡಿ, ಇದೇ ಥರ ಮಿಕ್ಸ್ ಮಾಡಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದಾಗ ಇನ್ನೊಂದು ರೌಂಡ್ ಮಿಕ್ಸ್ ಮಾಡೋದು ಮಾತ್ರ ಬಿಡಬಾರ್ದು ಫ್ರೆಂಡ್ಸ್. ಮಿಕ್ಸ್ ಮಾಡಿದವ್ರು ಏನೂ ಆಗಲ್ಲ, ಆದರೂ ಕೈ ಖಾಲಿಯಾಗಿತ್ತಲ್ಲ ಅಂತ ಮಿಕ್ಸ್ ಮಾಡ್ತಾನೇ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು. ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ. ಉಪ್ಪನ್ನು ಮಾತ್ರ. ಚೆಂದ ಕುದೀತಾ ಇದೆ ಅಲ್ವಾ? ಹೌದು. ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಒಂಚೂರು ಬೆಲ್ಲ ಹಾಕೋಬೇಕು ಫ್ರೆಂಡ್ಸ್. ಬೆಲ್ಲ ಹಾಕಿದ್ರೆ ಉಪ್ಪು, ಹುಳಿ, ಖಾರ ಎಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ. ಜಾಸ್ತಿ ಹುಳಿನೂ ಒಂದ್ಸಲ, ಉಪ್ಪು ಒಂದ್ಸಲ, ಖಾರನೂ ಒಂದ್ಸಲ. ಸೊ ಅದಕ್ಕಾಗಿ ಒಂಚೂರು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೋಬೋದು. ಲಾಸ್ಟ್ ಫೈನಲ್ ಒಂದು ಏನಪ್ಪ ಅಂದರೆ ತೆಂಗಿನ ತುರಿ ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಸೊ ನಾನು ಹಾಕ್ಕೊಳ್ತಾ ಇಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನ ತುರಿನ ಹಾಕ್ಬಿಟ್ಟು ಚೆನ್ನಾಗಿ 1-2 ಮಳ್ಳು ತನಕ ಮಳ್ಳಿಸ್ಬಿಟ್ರೆ ದಿಢೀರಂತ ಪಟ ಅಂತ ಮಾಡ್ಕೋಬೋದಂತ ನೀರು ಸಾಂಬಾರು ರೆಡಿ. ಯಾವುದೇ ತರಕಾರಿನೂ ಬೇಡ, ಏನೂ ಬೇಡ. ಸಾಂಬಾರು ತರಕಾರಿ ಸಾಂಬಾರಿಗಿಂತ ಚೆನ್ನಾಗೇ ಇರುತ್ತೆ. ಸೊ ನಮ್ಮ ಮನೇಲಿ ಮಾತ್ರ ಈ ಸಾಂಬಾರು ಎಲ್ರಿಗೂ ಫೇವ್ರೆಟು. ನನ್ನ ಮಗನಿಗಂತೂ ಸಖತ್ ಇಷ್ಟ, ನನಗೂ ಕೂಡ ಇಷ್ಟ. ಸೊ ನೋಡಿ, ಇದ್ರ ಜೊತೆ 1-2 ಹಪ್ಪಳ ಕರ್ಕೊಂಡು ಬಿಸಿ ಅನ್ನದ ಜೊತೆ ಬಿಸಿ ಸಾಂಬಾರನ್ನ ಹಾಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗ. ನಮ್ಮ ಹತ್ರನೇ ಇರುತ್ತೆ ಫ್ರೆಂಡ್ಸ್, ಎಲ್ಲೂ ಇರಲ್ಲ. ನೋಡಿ, ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.